ನನ್ನ ಹೆಸರು ಚೀಕು. ನಮ್ಮ ಏರಿಯಾದಲ್ಲಿ ನಾನು ತುಂಬಾ ಒಳ್ಳೆ ಅಮ್ಮ. ಇದು ಟೈಗರ್ ಮತ್ತೆ ಲಿಯೋ. ಇವರಿಬ್ರು ಸ್ವಲ್ಪ ಗಲಾಟೆ. ಚೈನೀಸ್ ಮತ್ತೆ ಕಾಲು ಎಲ್ಲೋ ಹೋಗಿದ್ದಾರೆ. ನಾವು 5 ಜನ ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಫ್ರೆಂಡ್ಸ್ ಎಲ್ಲ ಬೇರೆ ಏರಿಯಿಂದ ಬರ್ತಾ ಇರ್ತಾರೆ. ನಾವು ತುಂಬಾ ತರಲೆ ಮಾಡ್ತಾ ಇರ್ತೀವಿ, ಆಟ ಆಡ್ತಾ ಇರ್ತೀವಿ. ಕೆಲವೊಂದ್ಸತಿ ಗಲಾಟೆ ಮಾಡ್ತೀವಿ, ತಂದ್ರು ಯಾರಿಗೂ ಕೋಪ ಇಲ್ಲ. ನಾವು ಜಾಸ್ತಿ ಇರೋದು ರೋನಿ ಅಂಕಲ್ ಹೋಟೆಲ್ ಹತ್ರ. ಇಲ್ಲಿ ಬರೋರೆಲ್ಲ ನಮ್ನ ತುಂಬಾ ಇಷ್ಟ ಪಡ್ತಾರೆ, ಮುದ್ ಮಾಡ್ತಾರೆ, ನಮ್ ಜೊತೆ ಆಟ ಆಡ್ತಾರೆ. ಈ ಹುಡುಗಿನೂ ಅಷ್ಟೇ, ನಮಗ್ ದಿನಾ ಬಿಸ್ಕೆಟ್ ಕೊಡ್ತಾಳೆ. ಯಾರು ಕೊಡ್ತಾರೋ ಬಿಡ್ತಾರೋ, ರೋನಿ ಅಂಕಲ್ ಅಂತ ನಮ್ಗೆ ದಿನಾ ಪ್ರೀತಿಯಿಂದ ಊಟ ಕೊಡ್ತಾ ಇದ್ರು. ಅವತ್ಯಾರೋ ಬೇರೆ ಅಂಕಲ್ ಬಂದು ನಮ್ಮೆಲ್ಲರಿಗೂ ಪ್ರೀತಿಯಿಂದ ಊಟ ಕೊಟ್ರು. ನಾವು ಅದನ್ನ ತಿನ್ಬಿಟ್ಟು ರೋನಿ ಅಂಕಲ್ ಹೋಟ್ಲ ಹತ್ರ ಹೋಗಿ ಆಟ ಆಡ್ತಾ ಇದ್ವಿ. ಏನಾಯ್ತು ಗೊತ್ತಿಲ್ಲ, ನನ್ಗಂತೂ ಉಸಿರಾಡಕ್ ಆಗ್ದಿರೋ ಒಂದೇ ಸತಿ ಹಂಗೆ ಬಿದೋಗ್ಬಿಟ್ಟೆ. ಎಲ್ಲರೂ ಗಾಬರಿ ಆಗಿ ನನ್ನ ಹತ್ರ ಓಡ್ ಬಂದ್ರು. ನನ್ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲರೂ ಒಂಥರ ಗಾಬರಿ ಆಗಿದ್ರು. ಅಲ್ಲಿ ಇದ್ದಿದ್ ರೋನಿ ಅಂಕಲ್ ಓಡ್ ಬಂದು ನನ್ನ ಹತ್ರ ನಾವೇನೋ ಜಗಳ ಮಾಡ್ತಾ ಇದೀವಿ, ಗಲಾಟೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರು. ನನ್ ಏನಾಗಿದೆ ಅಂತ ಅರ್ಥ ಮಾಡ್ಕೊಂಡು ಅಷ್ಟೊತ್ತಿಗೆ ಕಾಲು, ಟೈಗರ್, ಚೈನೀಸ್, ಲಿಯೋ ಎಲ್ಲರೂ ನನ್ ಕಡೆ ಬಿತ್ತಿದ್ರು. ರೋನಿ ಅಂಕಲ್ ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ ಪಾಪ ತುಂಬಾ ಕಷ್ಟಪಟ್ರು. ಆದ್ರೆ ನಾವು ತಿಂದಿದ್ ಊಟದಲ್ಲಿ ಇದ್ದಿದ್ ವಿಷ ಎಲ್ಲ ತುಂಬಾ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ಅವರಷ್ಟೇ ಕಷ್ಟಪಟ್ರು, ನಮ್ ಯಾರನ್ನೂ ಉಳಿಸ್ಕೊಳಕ್ ಆಗಿಲ್ಲ. ನಾವೆಲ್ಲರೂ ಈಗ ಒಳ್ಳೆ ಜಾಗದಲ್ಲಿ ಇದೀವಿ. ನಮ್ಗೆ ಇಲ್ಲಿ ಯಾರು ಕಲ್ಲಲ್ಲಿ ಹೊಡೆಯೋದಿಲ್ಲ, ಊಟದಲ್ಲಿ ವಿಷಾನು ಹಾಕೋದಿಲ್ಲ. ನಮ್ಗಾಗಿ ತರ ಬೇರೆ ಯಾರಿಗೂ ಆಗೋದ್ ಬೇಡ. ಆದಷ್ಟು ಬೇಗ ಅವ್ರನ್ನ ಹುಡುಕಿ ನ್ಯಾಯ ಕೊಡ್ಸಿ. ಈ 5 ಕೊಲೆ ಮಾಡಿದವನು ಆಚೆ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಯಾಕೆಂದ್ರೆ ಇಂಡಿಯಾಲಿ ಅನಿಮಲ್ ಕ್ರೂಯಲ್ಟಿ ಅನ್ನೋದು ಒಂದು ಪೆಟಿ ಕೇಸ್ ಅಷ್ಟೇ. ಪೊಲೀಸ್ ಆದಷ್ಟು ಬೇಗ ಈ ಕೇಸ್ನ ಸಾಲ್ವ್ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಅನಿಮಲ್ ಕ್ರೂಯಲ್ಟಿ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ನಮಸ್ಕಾರ.